ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಪಾದರಸದ ವಿಷ. ಪತ್ನಿಯ ನಡವಳಿಕೆ ಮೇಲೆ ಅನುಮಾನಪಟ್ಟು ಕೊಲೆ ಮಾಡೋದನ್ನು ನೋಡಿದ್ದೇವೆ. ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿರೋದನ್ನು ನೋಡಿದ್ದೇವೆ. ಬಂಗಾರ ತರಲಿಲ್ಲ ಅಂತ ಉಸಿರು ನಿಲ್ಲಿಸಿರೋದನ್ನು ನೋಡಿದ್ದೇವೆ. ಆದರೆ ಬೆಂಗಳೂರು ಹೊರವಲಯದ ಅತ್ತಿಬೇಲೆಯಲ್ಲಿ ನೋಡೋಕೆ ಸುಂದರವಾಗಿಲ್ಲ ಅಂತ ಗಂಡ ಪತ್ನಿಯನ್ನ ಕೊಂದಿದ್ದಾನೆ. ಇದಕ್ಕೆ ಆತ ಬಳಸಿರೋ ವಿಧಾನ ಕೇಳಿದ್ರೆ ಶಾಕ್ ಆಗ್ತೀರಿ. ಗಂಡ ವಿಕೃತ ಅಟ್ಟಹಾಸದಿಂದ 9 ತಿಂಗಳು ನರಕ ದರ್ಶನ ಕಂಡ ಪತ್ನಿ ಕೊನೆಗೂ ಪ್ರಾಣ ಕಳೆದುಕೊಂಡಿದ್ದಾಳೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ನನ್ನ ಮಗಳಿಗೆ ಅದಂಗೆ ಯಾರಿಗೂ ಅನ್ಯಾಯ ಆಗಬಾರ್ದಪ್ಪ. ಯಾವ ಹೆಣ್ಮಕ್ಳಿಗೂ ಅನ್ಯಾಯ, ಯಾರ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು. ನನ್ನ ಮಗಳಿಗೆ ಹೀಗಾಗಬಾರ್ದಿತ್ತು. ಮದುವೆ ಬಂಧಕ್ಕೆ ತಳ್ಳಿ ನನ್ನ ಮಗಳನ್ನ ನಾವೇ ನಮ್ಮ ಕೈಯಾರೆ ಕಳೆದುಕೊಂಡ್ವಿ ಅಂತ ಗೋಳಾಡ್ತಿರೋ ತಾಯಿ, ನನ್ನ ಮಗಳಿಗೆ ಆದ ಅನ್ಯಾಯ ಬೇರಾರಿಗೂ ಆಗದಿರಲಿ ಅಂತ ಹೇಳ್ತಿರೋ ಅಮ್ಮ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲೇ. ಇದಕ್ಕೆ ಕಾರಣ ಮಗಳ ಸಾವು. ಇದು ಫೆಬ್ರವರಿ 26ನೇ ತಾರೀಕು ಚೆನ್ನಾಗೇ ಇದ್ದೆ. ಸಾಯಂಕಾಲದೊತ್ತು ಇವರು ವಿಚಿತ್ರವಾಗಿ ಯಾವತ್ತೂ ತೋರಿಸ್ತಿರೋ ಪ್ರೀತಿ ಕನಿಕರ ತೋರ್ಸಕ್ಕೆ ಯಜಮಾನ್ರು ಹೆಸರು ಬಸವರಾಜ್ ಅಂತ. ಹಾಲಲ್ಲಿ ಮಲ್ಕೋಬೇಡ, ಒಳಗೋಗಿ ಮಲ್ಕೋ ಅಂತ ಪ್ರೀತಿ ತೋರಿಸಿದ್ರು. ವಿಶ್ವಕರ್ಮ ಮ್ಯಾಟ್ರಿಮೋನಿ ಮೂಲಕ ಆಗಿತ್ತು ಪರಿಚಯ. ಕೊರೋನಾ ಕಾಲಘಟ್ಟದಲ್ಲಿ ನಡೆದಿತ್ತು ಇಬ್ಬರ ವಿವಾಹ. ಈ ಫೋಟೋದಲ್ಲಿ ಕಾಣುತ್ತಿರುವ ದಂಪತಿಯ ಹೆಸರು ವಿದ್ಯಾ ಮತ್ತು ಬಸವರಾಜು ಅಂತ. ವಿದ್ಯಾ ಮೂಲತಃ ಶಿವಮೊಗ್ಗದವರು. ಅವರ ತಂದೆ ತಾಯಿ ಬೆಂಗಳೂರಿನ ಗೋವಿಂದರಾಜ್ ನಗರದಲ್ಲಿ ಬಂದು ನೆಲೆಸಿದ್ರು. ಮಗಳಿಗೆ ಮದುವೆ ಮಾಡಬೇಕು ಅಂತ ಹಲವಾರು ಕಡೆ ಹುಡುಗನ ಹುಡುಕಾಟ ನಡೆಸಿದ್ರು. ಆದರೆ ಇವರಿಗೆ ಬೇಕಾದ ಸೂಕ್ತವರ ಸಿಕ್ಕಿರಲಿಲ್ಲ. ಆದರೂ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಕೊನೆಗೆ ವಿಶ್ವಕರ್ಮ ಮ್ಯಾಟ್ರಿಮೋನಿಯಲ್ಲಿ ಬೆಂಗಳೂರಿನ ಹೊರವಲಯದ ಅತ್ತಿಬೇಲೆಯ ತಿಲಕ್ ನಗರದ ಬಸವರಾಜನ ಪರಿಚಯವಾಗಿತ್ತು. ಬಳಿಕ ಎರಡೂ ಮನೆಯವರು ಒಪ್ಪಿ ಕೊರೋನಾ ತಾಂಡವವಾಡುತ್ತಿದ್ದ ವೇಳೆ ಮದುವೆ ಮಾಡಿದ್ರು. ಮಾಗಡಿ ರಸ್ತೆಯ ವೀರಭದ್ರೇಶ್ವರ ದೇಗುಲದಲ್ಲಿ ಮದುವೆ. ಇಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇದೆ ಒಂದು ಮಗು. ಎರಡು 2020ರಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಮಾಡಿದ್ದ ರುದ್ರ ತಾಂಡವವನ್ನ ನೆನಪಿಸಿಕೊಂಡು ಈಗಲೂ ಅನೇಕರು ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಕೊರೋನಾ ಅನ್ನೋ ಸಾಂಕ್ರಾಮಿಕ ರೋಗ ಜಗತ್ತಿನ ಜನರನ್ನ ಕಾಡಿತ್ತು. ಹಲವಾರು ಜನರ ಜೀವಗಳನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿತ್ತು. ಇದೇ ಟೈಮಲ್ಲಿ ವಿದ್ಯಾ ಮತ್ತು ಬಸವರಾಜುಗೆ ಪರಿಚಯವಾಗಿತ್ತು. ಸರ್ಕಾರ ಹಂತ ಹಂತವಾಗಿ ನಿಯಮಗಳನ್ನ ಜಾರಿ ಮಾಡಿ ಮದುವೆ ಸೇರಿ ಶುಭ ಸಮಾರಂಭಗಳಿಗೆ ಅನುಮತಿ ನೀಡಿತ್ತು. ಇಂಥ ಹೊತ್ತಲ್ಲಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ವೀರಭದ್ರೇಶ್ವರ ದೇಗುಲದಲ್ಲಿ ಮದುವೆಯಾಗಿತ್ತು. ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ. ವಿದ್ಯಾ ಮಗುವಿಗೆ ಜನ್ಮ ಕೊಡ್ತಿದ್ದಂತೆ ಶುರುವಾಗಿತ್ತು ನೋಡಿ ಪತಿಯ ಕಾಟ.
ಮಗು ಜನಿಸಿದ ಬಳಿಕ ಬಸವರಾಜ್ನಿಂದ ವಿದ್ಯಾಗೆ ಕಾಟ. ಸದಾ ನೀನು ಕುರೂಪಿ ಎಂದು ಮುದಲಿಸುತ್ತಿದ್ದಂತೆ ಪತಿ. 5 ವರ್ಷದ ಹಿಂದೆ ಮದುವೆಯಾಗಿದ್ದ ವಿದ್ಯಾ ಮತ್ತು ಬಸವರಾಜರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ. ಯಾವಾಗ ಮಗು ಜನಿಸಿತು ಅಲ್ಲಿಂದ ಮುಂದಕ್ಕೆ ಬಸವರಾಜು ವಿದ್ಯಾಗೆ ಕಾಟ ಕೊಡಲು ಆರಂಭಿಸಿದ್ದ ಅಂತ ವಿದ್ಯಾ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಆರೋಪಿಸಿದ್ದಾಳೆ. ಮಗು ಜನಿಸಿದ ಬಳಿಕ ನೀನು ಸುಂದರವಾಗಿಲ್ಲ ಅಂತ ಮುದಲಿಕೆ ಮಾಡಲು ಶುರು ಮಾಡಿದ್ನಂತೆ. ನೀನು ನೋಡೋಕೆ ಕುರೂಪಿಯಾಗಿದ್ದೀಯ, ಎಲ್ಲಾದ್ರೂ ಹೋಗಿ ಸಾಯಿ ಅಂತ ಹೆಂಡತಿಗೆ ಚುಚ್ಚು ಮಾತುಗಳಿಂದ ವಿದ್ಯಾಗೆ ನಿಂದಿಸುತ್ತಿದ್ದ ಅಂತ ದೂರಿನಲ್ಲಿ ಹೇಳಲಾಗಿದೆ. ಅಲ್ಲದೆ ಆಕೆಗೆ ಹುಚ್ಚಿಯ ಪಟ್ಟ ಕಟ್ಟಿದ್ನಂತೆ. ಜೊತೆಗೆ ಮನೆಯ ನಿರ್ವಹಣೆಗಾಗ್ಲಿ ತನ್ನ ವೈದ್ಯಕೀಯ ಚಿಕಿತ್ಸೆ ಕೊಡಿಸೋಕೆ ಹಣ ನೀಡ್ತಿರ್ಲಿಲ್ಲ ಅಂತ ತಮ್ಮ ಮನೆಯವರ ಬಳಿ ಹೇಳಿಕೊಂಡಿದ್ಲಂತೆ. ಆ ಮಗು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ, ಗೋವಿಂದರಾಜ್ ನಗರ, ಪ್ರಶಾಂತ್ ನಗರ, ಅಲ್ಲಿ ಅವ್ರಿಗೆ ಸಿ ಸೆಕ್ಷನ್ ಆಗಿದ್ದು. ಆ ಟೈಮ್ನಲ್ಲಿ ಅವ್ರಿಗೆ ನೆಕ್ಸ್ಟ್ ಡೇನೇ ಒಂದು ಸ್ವಲ್ಪ ಆಪ್ರೇಷನ್ ಆಗಿತ್ತಲ್ವ, ಸೊ ಬಿ ಪಿ ರೇಸ್ ಆಗಿಬಿಡ್ತು ಅವಳಿಗೆ. ಬಿ ಪಿ ರೇಸ್ ಆಗಿ ಸ್ವಲ್ಪ ಇದಾಗಿ ಮಾತಾಡ್ತಾಯಿದ್ರು ಅವರು. ಆ್ಯಕ್ಚುಲಾಗಿ ಅದು ಬೇರೆ ಥರ ಕನ್ಸಿಡರ್ ಮಾಡಿದರು ಅವ್ರ ಮನೆಯವರು. ಶಿವರಾತ್ರಿ ದಿನ ಪತ್ನಿಗೆ ಚುಚ್ಚಿದ್ನ ಪಾದರಸದ ಇಂಜೆಕ್ಷನ್. ಅತ್ತಿಬೇಲೆ ಆಸ್ಪತ್ರೆಯಿಂದ ಆಕ್ಸ್ಫರ್ಡ್ ಆಸ್ಪತ್ರೆಗೆ ವಿದ್ಯಾ ಶಿಫ್ಟ್. ಮಗು ಜನನದ ಬಳಿಕ 4 ವರ್ಷ ಬಸವರಾಜು ವಿದ್ಯಾಗೆ ಕಿರುಕುಳ ನೀಡಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಜೊತೆಗೆ ಅವಕಾಶ ಸಿಕ್ಕರೆ ಹೆಂಡತಿಯನ್ನ ಸಾಯಿಸಬೇಕು ಅಂತ ಹೊಂಚು ಹಾಕಿ ಕುಳಿತಿದ್ದ ಅಂತ ವಿದ್ಯಾ ನೀಡಿರೋ ದೂರಿನಲ್ಲಿ ಆರೋಪಿಸಲಾಗಿದೆ. ಇದೇ ರೀತಿ ವಿದ್ಯಾ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ತನ್ನ ಗಂಡ ಈ ವರ್ಷದ ಶಿವರಾತ್ರಿಯ ದಿನ ನನಗೆ ಪಾದರಸದ ಇಂಜೆಕ್ಷನ್ ನೀಡಿರೋ ಅನುಮಾನ ವ್ಯಕ್ತಪಡಿಸಿದ್ರು. ಶಿವರಾತ್ರಿಯ ದಿನ ನನ್ನ ಗಂಡ ನನ್ನ ಪ್ರಜ್ಞೆ ತಪ್ಪಿಸಿದ್ದ. ಮಾರನೇ ದಿನ ನನಗೆ ಎಚ್ಚರವಾದ ಬಳಿಕ ನನ್ನ ಮಗು ನನ್ನ ಬಳಿ ಇರಲಿಲ್ಲ. ಜೊತೆಗೆ ಬಲಗಾಲಿನಲ್ಲಿ ಇಂಜೆಕ್ಷನ್ ನೀಡಿರೋ ಗುರುತು ಪತ್ತೆಯಾಗಿತ್ತು ಅಂತ ವಿದ್ಯಾ ಪೊಲೀಸರಿಗೆ ನೀಡಿರೋ ದೂರಿನಲ್ಲಿ ಆರೋಪಿಸಿದ್ದಾರೆ. ನಾನು ಮಲ್ಕೊಂಡೆ, ಮಗುನು ಮತ್ತೆ ಮಾವನ್ನ ಆಮೇಲೆ ಇವರು ಗಾಡಿ ತಗೊಂಡು ಆಮೇಲೆ ಸ್ವಲ್ಪ ತಾವು ನೋಡ್ತೀನಿ, ನಂಗೆ ಪ್ರಜ್ಞೆನೇ ಇಲ್ಲ. ಆಮೇಲೆ 26ನೇ ತಾರೀಕು ಸಾಯಂಕಾಲ 27 ಬುಧವಾರ ಸ್ಕೂಲ್ ಇತ್ತು. ನಾನು ನೋಡಿದ್ರೆ 12ವರೆಗೆ ಮಧ್ಯಾಹ್ನ ಎದ್ದಿದ್ದೀನಿ. ಅಷ್ಟೊತ್ತಿಗೆ ಪಾಪ ಸ್ಕೂಲಿಗೆ ಕರ್ಕೊಂಡು ಬಂದು ಮೇಲೆ ಹೋಗಿ ಕೂರಿಸ್ಕೊಂಡವ್ರೆ. ಶಿವರಾತ್ರಿ ದಿನ ಪಾದರಸದ ಇಂಜೆಕ್ಷನ್ ನೀಡಿದ್ದ ಅನ್ನೋದು ವಿದ್ಯಾ ಆರೋಪವಾಗಿದೆ. ಇದಾಗಿ ಸುಮಾರು 10 ದಿನ ಆಕೆ ನೋವಿನಲ್ಲೇ ಮನೆಗೆಲಸ ಮಾಡಿಕೊಂಡಿದ್ಲಂತೆ. ದಿನದಿಂದ ದಿನಕ್ಕೆ ನೋವು ಹೆಚ್ಚಾದಂತೆ ಆಕೆ ಅತ್ತಿಬೇಲೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಆಕೆಯ ಕಾಲು ಪರೀಕ್ಷಿಸಿದ ವೈದ್ಯರು ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುವಂತೆ ಸೂಚಿಸಿದ್ರು. ಅದರಂತೆ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆದರೆ ಅಲ್ಲಿಯೂ ಕೂಡ ಆಕೆಯ ಆರೋಗ್ಯ ಕ್ಷೀಣಿಸಿದ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಒಂಬತ್ತು ತಿಂಗಳು ಸತತ ಹೋರಾಟ ನಡೆಸಿ ಪ್ರಾಣ ಬಿಟ್ಟ ವಿದ್ಯಾ ಸಾವಿಗೆ ಬಹು ಅಂಗಾಂಗ ವೈಫಲ್ಯವೇ ಕಾರಣ. ಆಕ್ಸ್ಫರ್ಡ್ ಆಸ್ಪತ್ರೆಯಿಂದ ವಿದ್ಯಾರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋ ವೇಳೆಗೆ ವಿದ್ಯಾ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು. ಅವರ ಕುಟುಂಬಸ್ಥರು ಹೇಳೋ ಪ್ರಕಾರ ಗಂಡ ಚುಚ್ಚಿದ ಪಾದರಸ ಆಕೆಯ ದೇಹದ ತುಂಬ ಹರಡಿಬಿಟ್ಟಿತ್ತು. ಹೀಗಾಗಿ ಆಕೆಯ ಕಿಡ್ನಿ, ಲಿವರ್ ಸೇರಿ ಹಲವು ಅಂಗಾಂಗಗಳು ಹಾಳಾಗಿ ಹೋಗಿದ್ವು. ಕೊನೆಗೆ 9 ತಿಂಗಳು ಜೀವನ್ಮರಣ ಹೋರಾಟ ನಡೆಸಿದ ವಿದ್ಯಾ ಸೋಮವಾರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ನನ್ನ ಮಗಳಿಗೆ ಅನ್ಯಾಯ ಆಗದೆ ಯಾರ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಎಲ್ಲರೂ ಹೆಣ್ಮಕ್ಳು ಎಲ್ಲ ಒಂದೇನೆ. ಆದರೆ ನನ್ನ ಮಗಳಿಗೆ ತುಂಬ ಅನ್ಯಾಯ ಆಗಿದೆ. 37 ವರ್ಷ ಅವಳಿಗೆ ಆವತಿ ತಗೊಂಡ್ಬಿಡ್ತಾ ಪಾಯ್ಸನ್ನು ಅನ್ನೋದು. ಅದಕ್ಕೋಸ್ಕರ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಯಾರ ಮಕ್ಳಿಗೂ ಆಗಬಾರ್ದು. ಅವರು
ಅದು ನಮ್ಮ ಮಗಳಿಗೆ ಪ್ರಜ್ಞೆ ತಪ್ಪಿಸಿ ಪಾಯ್ಸನ್ ಪಾದರಸ ಅಂತ ಹೇಳ್ತಾರೆ ನೋಡಿ, ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರಲ್ಲ ಮೆರ್ಕ್ಯುರಿ, ಪಾದರಸ ತಂದು ಅವಳಿಗೆ ಪ್ರಜ್ಞೆ ತಪ್ಪಿಸಿ ಇಂಜೆಕ್ಷನ್ ಮಾಡಿರೋದು ಮಕ್ಕಳಿಗೆ. ಅದನ್ನೇನೋ ಅದ್ರ ಮತ್ತೆ ಸರ್ಜರಿ ಮಾಡಿದ್ರು ಮತ್ತೆ ಅದು ಇನ್ನೂ ಮಾಡಬೇಕು ಅಂದರು. ವೀಕ್ ಆಗಿಬಿಟ್ಲು, ಬಾಡಿ ವೀಕ್ ಆಗೋಯ್ತು ಅವಳದು. ಬಾಡಿ ವೀಕ್ ಆದರೆ ಅದನ್ನು ಕಂಡೀಷನ್ ನೋಡ್ಬಾರ್ಬೇಕು ಅಂದ್ರೆ ಇಲ್ಲಿ ಕಳಿಸಿದ್ರು, ಆಕ್ಸ್ಫರ್ಡಿಂದ ಇಲ್ಲಿ ಕಳಿಸಿದ್ರು. ಕಳಿಸಿ ಆದ ತಕ್ಷಣ ಇಲ್ಲಿ ಬಂದ ತಕ್ಷಣ ಅವಳಿಗೆ ಅದು ಮತ್ತೆ ಅದೇ ಥರ ಮೆರ್ಕ್ಯುರಿ ಜಾಸ್ತಿ ಆಗೋಯ್ತು, ಬಾಡಿಯಲ್ಲಿ ಇನ್ನೂ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗೋಗಿ ಅವಳ ಜೀವನಕ್ಕೆ ಕಿಡ್ನಿಗೆ ಎಫೆಕ್ಟಾಯಿತು, ಬಾಡಿಗೆ ಎಫೆಕ್ಟಾಯಿತು, ಪಾಯ್ಸನ್ ಎಲ್ಲ ಕಡೆ ಎಫೆಕ್ಟಾಗಿ ಅವಳನ್ನ ಪತಿ ಬಸವರಾಜ್ನನ್ನ ಬಂಧಿಸಿದ ಅತ್ತಿಬೇಲೆ ಪೊಲೀಸರು. ನಾನೇನು ತಪ್ಪೇ ಮಾಡಿಲ್ಲ ಅಂತಿದ್ದಾನೆ ಉಡಾಳ ಬಸ್ಯ. ಜೊತೆಗೆ ಮರಣಶಯ್ಯೆಯಲ್ಲಿದ್ದಾಗ ಒಂದು ವಿಡಿಯೋ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ವಿದ್ಯಾ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಗಂಡ ಬಸವರಾಜು ಮತ್ತು ಮಾವ ಮರಿಸ್ವಾಮಾಚಾರಿ ಇಬ್ಬರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ರು. ವಿದ್ಯಾ ನೀಡಿದ ದೂರು ಮತ್ತು ವಿಡಿಯೋ ಹೇಳಿಕೆ ಆಧರಿಸಿ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಈ ಎಫ್ಐಆರ್ ಆಧರಿಸಿ ಗಂಡ ಬಸವರಾಜ್ನನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ವಿಚಾರಣೆ ವೇಳೆ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾನೆ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಜೊತೆಗೆ ವಿದ್ಯಾಗೆ ಸಂಬಂಧಿಸಿದ ಯಾವುದೇ ವೈದ್ಯಕೀಯ ರಿಪೋರ್ಟ್ನಲ್ಲಿ ಆಕೆಯ ದೇಹದಲ್ಲಿ ಪಾದರಸದ ಅಂಶವಿದೆ ಎನ್ನುವುದು ಕುರಿತು ನಮೂದಿಸಿಲ್ಲ ಅಂತಲೂ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಬಸವರಾಜ್ನಿಂದ ಅಸಲಿಯತ್ತು ಬಯಲಿಗೆಳೆಯಲು ಸಿದ್ಧತೆ ನಡೆಸಿದ್ದಾರೆ. ಇದು ಬೆಂಗಳೂರು ಹೊರವಲಯದ ಅತ್ತಿಬೇಲೆ ನಿವಾಸಿ ಉಡಾಳ ಬಸ್ಯ. ಅವನ ಕಾಟಕ್ಕೆ ಬಲಿಯಾದ ವಿದ್ಯಾ ಕಥೆಯಾದ್ರೆ ದಾವಣಗೆರೆಯಲ್ಲಿ ಪೊಲೀಸರೇ ಚಿನ್ನದ ವ್ಯಾಪಾರಿಯಿಂದ ಚಿನ್ನ ಲಪಟಾಯಿಸಿ ಪರಾರಿಯಾಗಿದ್ದಾರೆ. ಜೊತೆಗೆ ಚಿನ್ನದ ವ್ಯಾಪಾರಿಯನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ಪೊಲೀಸರಿಗೆ ಕತೆ ಕಟ್ಟಿ ವ್ಯಾಪಾರಿಯನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗಿದ್ರು. ಕೊನೆಗೆ ದಾವಣಗೆರೆ ಬಸ್ ಸ್ಟಾಪ್ನಲ್ಲಿ ಬಿಟ್ಟು ಹೋಗಿದ್ರು. ಈಗ ದರೋಡೆಗೆ ಯತ್ನಿಸಿದ ಪೊಲೀಸರು ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ.